ನೀವು ಮೆಜೆಸ್ಟಿಕ್ಕಿಂದನೂ ಬರ್ಬೋದು, ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಇಳ್ಕೊಬೋದು. ನೋಡಿ, ಶ್ರೀ ಸತ್ಯಸಾಯಿ ಆಸ್ಪತ್ರೆ ಹೆಸರೇ ಮೆಟ್ರೋ ಸ್ಟೇಷನ್ಗೆ ಇಕ್ಕಿರುತ್ತೆ ನೋಡಿ. ಇಳ್ಕೊಂಡು ಹಿಂಗೆ ಹೋಗ್ಬೋದು ನೀವು. ಕಾಣಿಸೋದಿಯಲ್ಲ ನೋಡಿ, ರೈಟ್ ಸೈಡ್ ಕಾಣಿಸಿದ್ರೆ ಅದೇ ನೋಡಿ ಬಿಲ್ಡಿಂಗು ಕಾಣಿಸ್ತಲ್ಲ. ಒಳಗೆ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಇದೆ. ಮೆಜೆಸ್ಟಿಕಲ್ಲಿ ಅಲ್ಲಿ ಬಂದು ನೀವು ಇಲ್ಲಿ ಇಳ್ಕೊಂಡು ಆರಾಮಾಗಿ ಒಳಗಡೆ ಹೋಗ್ಬಿಡ್ಬೋದು. ನೋಡಿ ಯಾವ ಥರ ಇದೆ. ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಫ್ರೀ ಟ್ರೀಟ್ಮೆಂಟ್ ಸ್ವಾಮಿ. ಎಲ್ಲರೂ ಬನ್ನಿ ಶ್ರೀ ಸತ್ಯಸಾಯಿ ಆಸ್ಪತ್ರೆ. ನೋಡಿ ನೋಡಿ, ಇಲ್ಲೆಲ್ಲ ಕಾರಲ್ಲಿ ಬಂದು ಇಲ್ಲಿ ಹತ್ಕೊಂಡು ಹೋಗ್ತಾರೆ ಒಳಗಡೆ. ಅನ್ನಿಸ್ತಾ ನೋಡಿ. ಹಿಂಗೆ ಯಾರನ್ನಿದ್ರೆ ಬರೋಂಗಿದ್ರೆ ಬನ್ನಿ. ನೋಡ್ರಿ, ಆ ಮೆಟ್ರೋ ಒಳಗಡೆ ಬಂದಿದ್ದೀನಿ. ಅಲ್ಲಿ ಯಾರೋ ಹೋಗ್ತಾ ಇದ್ದಾರಲ್ಲ, ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದ ಬರ್ಬೋದು. ನೋಡಿ ಮೆಟ್ರೋ ಒಳಗೆ ಬಂದು ನೋಡಿ, ಅದೇ ಹಾಸ್ಪಿಟ್ಲ್ ಕಾಣಿಸ್ತಾ. ಹಿಂಗೆ ನಡ್ಕೊಳ್ತಾ ಹೋಗ್ತಾ ಇರ್ಬೋದು. ನಿಮಗೊಂದು ವಿಡಿಯೋ ಮಾಡಿದ್ದೀನಿ. ಯಾವ ಇದರಲ್ಲಿ ಬರೋಂಗಿಲ್ಲ. ಮೆಟ್ರೋ ಹತ್ಕೊಂಡ್ರೆ ಸಾಕು. ಶ್ರೀ ಸತ್ಯಸಾಯಿ ಮೆಟ್ರೋ ಹತ್ಕೊಂಡು ನೋಡಿ, ಕಾಣಿಸ್ತಾ ಬಿಲ್ಡಿಂಗು. ಫ್ರೀ ಟ್ರೀಟ್ಮೆಂಟ್ ರೀ ಹಾಸ್ಪಿಟ್ಲ್ ಇದು. ಒಳ್ಳೆ ಹಾಸ್ಪಿಟ್ಲು. ನಮ್ಮಂಥ ಬಡವರಿಗೆ ಯಾರಾದರೂ ತೋರಿಸ್ಕೊಂಡಂಗಿದ್ರೆ ಬನ್ನಿ. ನೋಡಿ ಆ ಪಕ್ಕದಲ್ಲಿ ಮ್ಯಾರೇಟ್ ಹೋಟ್ಲು ನೋಡಿ. ಎಂಥ ಹಾಸ್ಪಿಟ್ಲ್ ರೀ ಇದು. ನೋಡಿ ಯಾವ ಬಸ್ಸಲ್ಲಿ ಬರೋಂಗಿಲ್ಲ. ಆರಾಮಾಗಿ ಮೆಟ್ರೋದಲ್ಲಿ ಬರ್ಬೋದು. ನಿಮಗೆ ಬಸ್ಗಿಂತ ಮೆಟ್ರೋನೇ ಬೆಸ್ಟು. ನೋಡಿ, ನಾನು ನಿಮ್ಗೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಒಳಗೆಯಿಂದ ಬಂದು ನೋಡ್ರಾ, ಇದೇ ಶ್ರೀ ಸತ್ಯಸಾಯಿ ಮೆಟ್ರೋ ಸ್ಟೇಷನ್. ಎಲ್ಲ ಫ್ರೀ ಟ್ರೀಟ್ಮೆಂಟು ಹಾಸ್ಪಿಟ್ಲ್ಗೆ. ನಮ್ಮಂಥ ಬಡವರು ಯಾರನ್ನ ಬರ್ಬೋದು ನೋಡಿ. ಆ ಕಡೆ ಹೋದರೆ ಅದೇ ಮೇನ್ ಗೇಟು. ನಿಮ್ಗೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರನ್ನ ಬರೋಂಗಿದ್ರೆ ಬನ್ನಿ. ಓಕೆ, ಒಳ್ಳೆಯದಾಗಲಿ ನಿಮಗೆ. ನೋಡಿರಿ, ಶ್ರೀ ಸತ್ಯಸಾಯಿ ಆಸ್ಪತ್ರೆ ನೋಡಿ. ಏನೋ ಫಂಕ್ಷನ್ ಏನೋ ಮಾಡಿದ್ದಾರೆ. ದೇವ್ರನ್ನ ಕುಳಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಟ್ಯಾಕ್ಟ್ರ್ ಒಳಗಡೆ. ನೋಡಿ ಯಾವ ಥರ ಇದೆ ಹಾಸ್ಪಿಟ್ಲ್ ಇದು. ಇದು ಯಾವುದು ರಾಜರ ಮನೆ ಅರಮನೆ ಅಲ್ಲ, ಶ್ರೀ ಸತ್ಯಸಾಯಿ ಆಸ್ಪತ್ರೆ. ನೋಡಿ ಗಾರ್ಡನ್ ನೋಡಿರಿ ಎಷ್ಟು ನೀಟಾಗಿದೆ. ಎಲ್ಲ ಪೇಷಂಟ್ಗಳು ಕಲ್ಕತ್ತಾ, ಒಡಿಸ್ಸಾ, ಬೆಂಗಾಲಿ ಆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ತೋರಿಸ್ಕೊಂಡು ಹೋಗ್ತಾರೆ. ನೀವು ಬಂದು ಯಾರಾದರೂ ತೋರಿಸ್ಕೋಬೋದು. ಎಲ್ಲ ಥರ ಫ್ರೀ ಟ್ರೀಟ್ಮೆಂಟ್ ಇಲ್ಲಿ ಫ್ರೀ ಸಿಗುತ್ತೆ. ಚೆನ್ನಾಗಿ ಮಾಡ್ತಾರೆ. ನೋಡಿ ಯಾವ ಥರ ಇದೆ. ನಿಮಗೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿದ್ರಾ? ನೋಡಿ, ಏನೋ ಟ್ಯಾಕ್ಟ್ರಿನಲ್ಲಿ ಕುಳಿಸ್ಕೊಂಡು ಹೋಗ್ತವ್ರೆ ದೇವ್ರನ್ನ. ಗಣೇಶನ ಇರ್ಬೋದು. ಯಾರಾದರೂ ಬರೋಂಗಿದ್ರೆ ಬನ್ನಿ. ನೋಡಿ ಏನ್ರಿ ಅದ್ಭುತ. ನೋಡಿ ತೋರಿಸ್ತೀನಿ ನೋಡಿ ಆಚೆಯಿಂದ ಒಂದ್ಸಲಿ. ನೋಡಿರಿ ಪಕ್ಕದಲ್ಲೇ ಶ್ರೀ ಸತ್ಯಸಾಯಿ ಮೆಟ್ರೋ ಸ್ಟೇಷನ್ನು. ಅದ್ರಿಗೂ ಅದೇ ಹೆಸರು ಇಟ್ಟಿದ್ದಾರೆ. ನೀವು ಯಾರನ್ನ ಬರಬೇಕಂದ್ರೆ ನೋಡಿ, ಹಿಂಗೆ ಹೇಳಿದ್ರು ಹಿಂಗೆ ಬರ್ಬೋದು. ನೋಡಿ ಮುಂದೆ ಮೇನ್ ಗೇಟ್ ತೋರಿಸ್ತೀನಿ ನೋಡಿ. ಇದು ಶ್ರೀ ಸತ್ಯಸಾಯಿ ಮೆಟ್ರೋ ಸ್ಟೇಷನ್. ನೋಡಿ ಇದೆ ನೋಡಿ. ಇಲ್ಲಿ ಬಸ್ ಸ್ಟಾಪ್ ಕೊಡ್ತೈತೆ. ಬಸ್ಸಲ್ಲಿ ಬರ್ಬೋದು ನೀವು. ನೋಡಿ ಗೇಟ್ ಮುಂದ್ಗಡೆನೇ ನೋಡಿ, ಇದೆ ಮೇನ್ ಗೇಟು. ಬಸ್ಸಲ್ಲಿ ಬರ್ಬೋದು, ಮೆಟ್ರೋದಲ್ಲಿ ಬರ್ಬೋದು. ನೋಡಿ ಮೇನ್ ಗೇಟ್ ತೋರಿಸೋಣ ಬನ್ನಿ. ನೋಡಿ ನೋಡಿ, ಇವರೆಲ್ಲ ಪೇಷಂಟ್ಗಳು ರೀ. ನೋಡಿದ್ರಾ? ನೋಡಿ ಇದೇ ಮೇನ್ ಗೇಟು. ಅನಿಸುತ್ತಾ? ಇದೇ ಮೇನ್ ಗೇಟ್ ನೋಡಿರಿ. ಇದೇ ಮೇನ್ ಗೇಟು ನೋಡಿ. ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಇದು ಮೇನ್ ಗೇಟು. ಜನ ಎಲ್ಲ ಕೂತಿದ್ದಾರಲ್ಲ ನೋಡಿ. ಇಲ್ಲೇ ಬಸ್ಟು ಸ್ಟಾಪ್ ಒಂದು ಕೊಡ್ತಲ್ಲ, ಇದೇ ರೋಡು. ಆ ಮುಂದೆ ಹೋದರೆ ಮೆಟ್ರೋ ಸ್ಟೇಷನ್. ನೋಡಿ ಇವರೆಲ್ಲ ಹಿಂದಿಯವರು ಹಾಸ್ಪಿಟ್ಲಿಗೆ ಬಂದಿರೋ ಪೇಷಂಟ್ಗಳು. ನೋಡಿ ನೋಡಿದ್ರಾ? ಬನ್ನಿ. ಆ ಮೆಟ್ರೋ ನೋಡಿ, ಅಲ್ಲೇ ಆ ಮೆಟ್ರೋ ಹಿಡ್ಕೊಂಡು ನೀವು ಹಂಗೆ ಬಂದುಬಿಡ್ಬೋದು. ನೋಡಿ ಆ ಟರ್ನಿಂಗಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮೆಟ್ರೋ ಸ್ಟೇಷನ್. ನೋಡಿ ಅಲ್ಲಿ ಇಳಿದ ತಕ್ಷಣ ಹಿಂಗೆ ಬಂದು ಹಿಂಗೆ ಬರ್ಬೋದು. ನೋಡಿ ಮೆಟ್ರೋ ಸ್ಟೇಷನ್ ಬಂತು ನೋಡಿ. ಕಾಂಪೌಂಡ್ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇರೋದು ನೋಡಿ. ಆ ಕಡೆ ಸಾಫ್ಟ್ವೇರ್ ಕಂಪ್ನಿಗಳು ITPL ನೋಡಿ. ಇಲ್ಲಿ ಬಂದು ನೀವು ಹಿಂಗೆ ಹೇಳ್ಕೋಬೋದು. ನೋಡಿದ್ರಾ? ಹಾಸ್ಪಿಟ್ಲ್ ಹೆಸರೇ ಇಟ್ಟಿದ್ದಾರೆ ಶ್ರೀ ಸತ್ಯಸಾಯಿ ಆಸ್ಪತ್ರೆ ಅಂತ. ಹೇಳ್ಕೊಂಡು ನೀವು ಹಿಂಗೆ ಬರ್ಬೋದು. ನೋಡಿ ಪಕ್ಕದಲ್ಲೇ ನೋಡಿ. ನಿಮ್ಗೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಬಸ್ ಸ್ಟಾಪ್ ಒಂದು ಸ್ಟಾಪ್ ಕೊಡುತ್ತೆ. ಅಲ್ಲೇ ನಡ್ಕೊಂಡು ಹೋಗ್ಬಿಡ್ಬೋದು. ಏನು ದೂರ ಏನಿಲ್ಲ. ಆಟೋದಲ್ಲಿ ಬರೋಂಗೆ ಏನಿಲ್ಲ. ನೋಡಿ ನೋಡಿ, ಅವ್ರು ಯಾರೋ ಅಲ್ಲಿ ನಿಂತಿದ್ದಾರಲ್ಲ, ಅಲ್ಲೇ ಇಳಿದ್ಬಿಟ್ಟು ನೀವು ಹಿಂಗೆ ಬರ್ಬೋದು. ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಯಾರನ್ನ ಬಡವರು, ನನ್ನಂಥ ಬಡವರು ಇದ್ದರೆ ಫ್ರೀ ಟ್ರೀಟ್ಮೆಂಟ್ ಕಣ್ರಿ, ಬಂದು ತೋರಿಸ್ಕೊಳ್ಳಿ. ಒಳ್ಳೆ ಹಾಸ್ಪಿಟ್ಲ್ ನೋಡಿ. ಲಾಸ್ಟ್ ಒಂದು ವಿಡಿಯೋ ನಿಮಗೋಸ್ಕರ. ಯಾರನ್ನ ಇದ್ದರೆ ಬರೋಂಗಿದ್ರೆ ಇದು ಬೆಂಗಳೂರು ವೈಟ್ ಫೀಲ್ಡು ನೋಡಿ. ಆ ಮೆಟ್ರೋ ಸ್ಟೇಷನ್ ಇಳಿದೆ ಹಿಂಗೆ ನಡ್ಕೊಂಡೆ ಹೋಗ್ಬಿಡ್ಬೋದು ನೀವು ರೋಡಲ್ಲಿ. ನೋಡಿ ಅಲ್ಲೊಂದು ಬಸ್ ಬರ್ತಾಯಿದೆಯಲ್ಲ, ಆ ಬಸ್ಸು ಅಲ್ಲಿ ಸ್ಟಾಪ್ ಕೊಡುತ್ತೆ. ಪ್ರತಿಯೊಂದು ಬಸ್ಸು ಹತ್ತಿಕೊಂಡು ಬಂದುಬಿಡ್ಬೋದು ನೀವು ಶ್ರೀ ಸತ್ಯಸಾಯಿ
ಹಾಸ್ಪಿಟ್ಲ್ ಅಂದರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಎಲ್ಲ ಬಸ್ಗಳು ನೋಡಿ, ಎಲ್ಲ ಪ್ರತಿಯೊಂದು ಬಸ್ಗಳು ಅಲ್ಲೇ ಬರುತ್ತೆ. ಯಾರನ್ನ ಬರೋಂಗಿದ್ರೆ ಬನ್ನಿ, ತೋರಿಸ್ಕೊಳ್ಳಿ. ಓಕೆ, ನಿಮಗೊಂದು ಒಳ್ಳೆಯ ವಿಡಿಯೋ ಹಾಕಿದ್ದೀನಿ, ಉಪಯೋಗ ಆಗಲಿ ಬಡವ್ರಿಗೋಸ್ಕರ. ನಂತರ ಬಡವ್ರಿಗೋಸ್ಕರ ಫ್ರೀ ಟ್ರೀಟ್ಮೆಂಟು.